ಹೇಟ್ ಮೈ ಸ್ಪಾನ್ಸರ್ ಡ್ಯಾಡ್ ಅಂತ ಅಂದ್ಲು. ಎಲ್ರೂ ಆಶ್ಚರ್ಯದಿಂದ ಕ್ವೆಶ್ಚನ್ ಕೇಳೋಕೆ ಶುರು ಮಾಡಿದ್ರು. ಅದರಲ್ಲಿ ಮೊದಲಿ ಫ್ಯಾನ್ಸ್, ವಾಟ್ ಹ್ಯಾಪನ್ ಸ್ವೀಟಿ, ನೀನ್ ಹೇಟ್ ಮಾಡ್ತಿರೋದು ಸ್ಪಾನ್ಸರ್ ಡ್ಯಾಡ್ನ ಇಲ್ಲ ನಿನ್ ರಿಯಲ್ ಡ್ಯಾಡ್ನ ಅಂತ ಕಮೆಂಟ್ ಮಾಡಿದ್ರು. ಸ್ವೀಟ್ ಪ್ರಿನ್ಸೆಸ್ ರಿಪ್ಲೈ ಮಾಡಿದ್ಲು, ಬೋತ್ ಆರ್ ಸೇಮ್. ಅವಳ ಮಾತು ಕೇಳಿ ಸ್ವೀಟ್ ಪ್ರಿನ್ಸೆಸ್ ಫ್ಯಾನ್ಸ್ ಮಾತ್ರ ಅಲ್ಲ, ಸಿದ್ಧಾರ್ಥ್ ಕೂಡ ಶಾಕ್ ಆಗಿದ್ದ. ರೋಹನ್ ಮನ್ಸಲ್ಲಿ ತುಂಬಾ ವಿಷಯಗಳು ಓಡ್ತಿದ್ವು. ಅವನೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬ್ಲಾಂಕ್ ಆಗಿ ನಿಂತಿದ್ದ. ಅವನ್ ಡ್ಯಾಡ್ ಸಿದ್ಧಾರ್ಥ್ ತುಂಬಾ ಒರಟ. ಸಿಹಿನ ತನ್ನ ಮಮ್ಮಿಯಿಂದ ದೂರ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತಾನೆ ಅಂತ ರೋಹನ್ಗೆ ಸಖತ್ ಭಯ ಆಯ್ತು. ಅವನ್ ಇಮ್ಯಾಜಿನೇಷನ್ಗೆ ಹೋದ. ಸಿದ್ಧಾರ್ಥ್ ಅವನ್ನ ಮತ್ತೆ ತಂಗಿ ಸಿಹಿನ ಭರದ್ವಾಜನೋ ಜೈಲಿನಂತ ಬಂಗ್ಲೆಲಿ ತಾಯಿಯಿಂದ ದೂರ ಮಾಡಿ ಬಂಧಿಸಿಟ್ಟ ಹಾಗೆ. ಅವನ ಪುಟ್ಟ ಕಣ್ಣಲ್ಲಿ ಭಯದಿಂದ ನೀರು ತುಂಬಿತ್ತು. ಅವನ ಬಾಡಿ ಶೇಕ್ ಆಗ್ತಿತ್ತು. ರೋಹನ್ ಆ ಬಗ್ಗೆ ಹೆಚ್ಚು ಯೋಚಿಸ್ತಿದ್ದ ಹಾಗೆ ಅವನ ಆತಂಕನೂ ಹೆಚ್ಚಾಯ್ತು. ಮೊದ್ಲೆಲ್ಲ ರೋಹನ್ ಜಾಗದಲ್ಲಿ ಸಿಹಿ ಇದ್ರೂ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ರೋಹನ್ನೇ ಹುಡುಕಿ ಹಾಗೆ ಆಡ್ತಿದ್ದಾನೆ ಅನ್ಕೋತಿದ್ದ. ಆದ್ರೆ ಇನ್ ಹಾಗೆ ಮಾಡೋಕೆ ಯಾವ್ದೇ ಚಾನ್ಸ್ ಇರ್ಲಿಲ್ಲ. ಎಲ್ಲಾನು ಸಿದ್ಧಾರ್ಥ್ಗೆ ಗೊತ್ತಾಗೋಯ್ತು ಅನ್ನೋ ಭಯ ರೋಹನ್ ನಡ್ಕೋ ಹಾಗೆ ಮಾಡ್ತು. ಸಿದ್ಧಾರ್ಥ್ ಫೋನ್ ವಾಪಸ್ ಕೊಟ್ಟು ರೋಹನ್ ತನ್ನ ಪ್ಲೇಸ್ಗೆ ವಾಪಸ್ ಬಂದ. ಡೆಸ್ಕ್ ಮೇಲಿದ್ದ ಅವನ್ ಫೋನ್ ಎತ್ಕೊಂಡು ಸಿಹಿಗೆ ಮೆಸೇಜ್ ಮಾಡ್ದ. ಸಿಹಿ, ನಿನ್ ವಿಷಯ ಡ್ಯಾಡ್ಗೆ ಗೊತ್ತಾಗಿದೆ, ಯು ಆರ್ ಎಕ್ಸ್ಪೋಸ್ಡ್ ಅಂತ ರೋಹನ್ ಟೆಕ್ಸ್ಟ್ ಮೆಸೇಜ್ ಕಳಿಸ್ದ. ಇತ್ತ ಮಲ್ಹೋತ್ರಾ ಬಂಗ್ಲೆಯಲ್ಲಿ ಫೋನಲ್ಲಿ ಅವಳಿಗೆ ಫುಲ್ ಸ್ಕ್ರೀನ್ ಕಾಣಿಸ್ತಾ ಇರೋ ಕಾರಣಕ್ಕೆ ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗಿದ್ಲು. ಸಿಹಿ ಲ್ಯಾಪ್ಟಾಪ್ ಅಲ್ಲಿ ಕಾನ್ಸಂಟ್ರೇಟ್ ಇಂದ ಗೇಮ್ ಆಡೋದನ್ನ ಕಂಟಿನ್ಯೂ ಮಾಡಿದ್ಲು. ಅವಳ ಫೋನ್ ಬೀಪ್ ಬೀಪ್ ಅಂತ ಸೌಂಡ್ ಆಯ್ತು. ಅವಳು ರೋಹನ್ ಮೆಸೇಜ್ ನೋಡಿದ್ಲು. ಸಡನ್ ಆಗಿ ಅವಳು ಅಲರ್ಟ್ ಆದ್ಲು. ಲ್ಯಾಪ್ಟಾಪ್ ಅಲ್ಲಿ ಕ್ಯಾಮ್ರಾ ಆನ್ ಆಗಿರೋದನ್ನ ನೋಡಿದ್ಲು. ಸಿಹಿಗೆ ಶಾಕ್ ಆಯ್ತು. ಅವಳು ಕ್ಯಾಮ್ರಾ ಆನ್ ಆಗಿರೋದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ. ಫಟ್ ಅಂತ ಕ್ಯಾಮ್ರಾ ಆಫ್ ಮಾಡಿ ನಿಟ್ಟುಸಿರು ಬಿಟ್ಲು. ಅವಳಿಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರೋಕೆ ಹೇಗ್ ಸಾಧ್ಯ ಅಂತ ಅವಳಿಗೆ ಅವಳೇ ಕೇಳ್ಕೊಂಡ್ಲು. ಗೇಮ್ ಆಡೋ ಎಕ್ಸೈಟ್ಮೆಂಟ್ ಅಲ್ಲೋ ಇಲ್ಲ ಸಿದ್ಧಾರ್ಥ್ ಅವಳನ್ನ ನೆಗ್ಲೆಕ್ಟ್ ಮಾಡ್ತಿರೋ ದುಃಖದಲ್ಲೋ ಕ್ಯಾಮ್ರಾ ಆನ್ ಆಗಿರೋದನ್ನ ಅವಳು ಅಬ್ಸರ್ವ್ ಮಾಡಿರ್ಲಿಲ್ಲ. ಆದ್ರೆ ಅವಳ ಫೇಸ್ ಕ್ಲಿಯರ್ ಆಗಿ ಎಲ್ರಿಗೂ ಕಾಣಿಸಿತ್ತು. ಇತ್ತ ಕ್ಷಿತಿ ಅನ್ನೋ ಲೇಡಿ ಲೈವ್ ಸ್ಟ್ರೀಮಿಂಗ್ ಪೇಜ್ ಅಲ್ಲಿ. ಕ್ಷಿತಿ ಗೇಮ್ಸ್ ಆಡ್ತಿರ್ಲಿಲ್ಲ. ಅವಳು ಟೂರಿಸ್ಟ್ ಪ್ಲೇಸ್, ಟ್ರಾವೆಲಿಂಗ್ ವಿಡಿಯೋಸ್ ಜೊತೆಗೆ ಲಕ್ಸುರಿ ಶಾಪಿಂಗ್ ಗೂಡ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತನ್ನದೇ ಆದ ಫ್ಯಾನ್ಸ್ ನ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇಟ್ಕೊಂಡಿದ್ಲು. ಇವತ್ತು ಅವಳು ಟ್ರಾವೆಲ್ ಅಲ್ಲಿದ್ಲು. ಅವಳು ಬಂದಿರೋ ಟೂರಿಸ್ಟ್ ಪ್ಲೇಸ್ ಅಲ್ಲಿದ್ದ ಬಿಗ್ ಮಾಲ್ ಒಂದ್ರಲ್ಲಿ ಹಲವಾರು ಡ್ರೆಸ್ ಗಳ ವಿಡಿಯೋ ಮಾಡ್ತಾ ಅದನ್ನ ವೇರ್ ಮಾಡಿ ತನ್ನ ಆಡಿಯನ್ಸ್ಗೆ ಡೀಟೇಲ್ಸ್ ಕೊಡ್ತಿದ್ಲು. ಫೈನಲಿ ಅವಳಿಗೆ ಯಾವ ಡ್ರೆಸ್ ಕೂಡ ಹಿಡಿಸ್ಲಿಲ್ಲ ಅನ್ನೋದನ್ನ ಹೇಳಿ ಈಗ ಕ್ಯಾರಿ ಬ್ಯಾಗ್ ಮತ್ತು ಬೂಟ್ ಸೆಲೆಕ್ಷನ್ ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ಲು. ಅದೇ ಟೈಮ್ಗೆ ಅವಳು ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವೀಟ್ ಪ್ರಿನ್ಸೆಸ್ ನ ಹೊಗಳಿ ಕಮೆಂಟ್ಸ್ ಮಾಡ್ತಿರೋದನ್ನ ನೋಡಿದ್ಲು. ಕ್ಷಿತಿ ಶ್ರೀಮಂತ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ಲು. ಹಾಗಾಗಿ ಸದಾ ಅವಳೇ ನ್ಯೂಸ್ ಅಲ್ಲಿರ್ಬೇಕು ಅಂತ ಅವಳು ಬಯಸ್ತಿದ್ಲು. ಯಾವಾಗ್ಲೂ ಸಖತ್ ಕ್ಲಾಸಿ, ಬ್ಯೂಟಿ ಅಂತ ಕಾಂಪ್ಲಿಮೆಂಟ್ ಮಾಡ್ತಿದ್ದ ಅವಳ ಫ್ಯಾನ್ಸ್ ಇವತ್ತು ಸಿಹಿ ಅನ್ನೋ ಪುಟ್ಟ ಹುಡುಗಿನ ಹೊಗಳೋದ್ ನೋಡಿ ಅವಳ ಫೇಸ್ ಅಲ್ಲಿ ಕೋಪದಿಂದ, ಅಸಹನೆಯಿಂದ, ಜಲಸ್ ಇಂದ ಬ್ಯಾಡ್ ಎಕ್ಸ್ಪ್ರೆಷನ್ ತುಂಬಿಕೊಂಡಿತ್ತು. ಸಿಹಿ ಗೇಮಿಂಗ್ ಪೇಜ್ ನ ಓಪನ್ ಮಾಡಿದ್ದ ಕ್ಷಿತಿ ಬ್ಯಾಡ್ ಸ್ಮೈಲ್ ಇಂದ ಎಲ್ಲಾ ಕಮೆಂಟ್ಸ್ ನ ಓದಿದ್ಲು. ಆಮೇಲೆ ರಿಪ್ಲೈ ಮಾಡಿದ್ಲು, ನೀವವಳ ಲೈವ್ ವಿಡಿಯೋ ನೋಡಿ ಕಳ್ದೋದ್ರ? ಬಟ್ ಅವಳು ನನ್ನಷ್ಟು ರಿಚ್ ಅಲ್ಲ. ಇಲ್ಲಿರೋ ಒಳ್ಳೆ ಲೈವ್ ಸ್ಟ್ರೀಮರ್ಸ್ ಅಷ್ಟು ರಿಚ್ ಖಂಡಿತ ಅಲ್ಲ. ಅವಳೇ ಹೇಳಿಲ್ವಾ ಅವಳು ಪುವರ್ ಫ್ಯಾಮಿಲಿ ಅವಳು ಅಂತ? ಆದ್ರೂ ಯಾಕೆ ಅವಳನ್ನ ಸಪೋರ್ಟ್ ಮಾಡ್ತೀರಾ ಅಂತ ಕ್ಷಿತಿ ತನ್ನ ಒಪಿನಿಯನ್ ಹೇಳಿದ್ಲು. ಎಲ್ಲರ ತಲೆಲಿ ಸಿಹಿ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಹುಟ್ಟು ಹಾಕೋಕೆ ಟ್ರೈ ಮಾಡಿದ್ರು. ಅವ್ರ ಸಿಹಿನ ಫೇಕ್ ಅಂತ ಪ್ರೂಫ್ ಮಾಡೋ ಭರದಲ್ಲಿ ಅವಳ ಸ್ಪಾನ್ಸರ್ ಡ್ಯಾಡ್ನು ಆಡ್ಕೊಂಡ್ ನಕ್ರು. ಆ ಸೆಕೆಂಡ್ ಸ್ಪಾನ್ಸರ್ ಆಗಿರೋ ಅವಳ ಸ್ಪಾನ್ಸರ್ ಡ್ಯಾಡ್ ಕೂಡ ಫೇಕ್. ನಿಜಕ್ಕೂ ಅವನು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಕೆಲಸ ಮಾಡೋ ವರ್ಕರ್ ಇರ್ಬೇಕು. ಸ್ವೀಟಿ ಜೊತೆ ಜಗಳ ಆಡ್ದ ಹಾಗೆ ಡ್ರಾಮಾ ಮಾಡ್ಕೊಂಡು ಆ ಸೆಕೆಂಡ್ ಸ್ಪಾನ್ಸರ್ ಲೈವ್ ಸ್ಟ್ರೀಮಿಂಗ್ ಇಂದ ಆಚೆ ಹೋದ. ಇದೆಲ್ಲ ಫನ್ನಿ ಅಲ್ವಾ ಅಂತ ಕ್ಷಿತಿ ಕಮೆಂಟ್ ಮಾಡಿದ್ಲು. ಸಿಹಿ ಬಗ್ಗೆ ಬರ್ತಿದ್ದ ಬ್ಯಾಡ್ ಕಮೆಂಟ್ಸ್ ಗಳನ್ನ ಓದ್ತಿದ್ದ ಕ್ಷಿತಿ ಮುಖದಲ್ಲಿ ಸ್ಮೈಲ್ ಇತ್ತು. ಅವಳೇನೋ ಸಾಧಿಸ್ಬಿಟ್ಟೆ ಅನ್ನೋ ಹಾಗೆ ಪ್ರೌಡ್ ಫೀಲ್ ಮಾಡ್ಕೋತಿದ್ಲು. ಅವಳು ಮಾಡೋ ಒಂದೊಂದು ಕಮೆಂಟ್ಸ್ ಕೂಡ ಅಲ್ಲಿ ಕೋಲಾಹಲನೇ ಎಬ್ಸಿದ್ವು. ಹೇಗಾದ್ರೂ ಸರಿ, ಆ ಚಿಕ್ಕ ಹುಡುಗಿ ತನಗಿಂತ ಫೇಮಸ್ ಆಗ್ಬಾರ್ದು ಅನ್ನೋದು ಕ್ಷಿತಿ ಮನ್ಸಲ್ಲಿದ್ದ ಯೋಚನೆ ಆಗಿತ್ತು. ಮತ್ತೊಂದ್ ನಿಮಿಷದಲ್ಲೇ ಕಮೆಂಟ್ಸ್ ಗಳು ಬೇರೆ ರೀತಿ ಬರೋದಕ್ ಶುರುವಾಯ್ತು. ಹೇ, ಎಲ್ರು ಸ್ವೀಟ್ ಪ್ರಿನ್ಸೆಸ್ ಗೇಮಿಂಗ್ ಪೇಜ್ ನೋಡಿ. ಐ ಕಾಂಟ್ ಇಮ್ಯಾಜಿನ್, ನನಗೆ ಉಸಿರಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಕಮೆಂಟ್ ಓದಿ ಶಾಕ್ ಇಂದ ಫೋನ್ ಸ್ಕ್ರಾಲ್ ಮಾಡಿದ್ಲು. ವಾಟ್ಸ್ ದ ಮ್ಯಾಟರ್ ಅಂತ ಹೇಳ್ಕೋತಾ
ಆಶ್ಚರ್ಯದಿಂದ ಅವಳು ಸಿಹಿ ಗೇಮಿಂಗ್ ಪೇಜ್ ನೋಡಿದ್ಲು. ಬಿಗ್ ಬಾಸ್ ಆನ್ಲೈನ್ ಇದ್ದಾರೆ, ಫೈನಲಿ ಅವ್ರು ಬಂದ್ರಲ್ಲ ಅಂತ ಎಲ್ರೂ ಖುಷಿಯಿಂದ ಕಮೆಂಟ್ ಮಾಡ್ತಿದ್ರು. ಕ್ಷಿತಿ ಕಣ್ಗಳು ಬ್ರೈಟ್ ಆದ್ವು. ಸ್ವೀಟ್ ಪ್ರಿನ್ಸೆಸ್ಗೆ ಟ್ರಿಪ್ ಮೇಲೆ ಟ್ರಿಪ್, ವರ್ಚುವಲ್ ಗಿಫ್ಟ್ಗಳ ಸುರಿಮಳೆನೇ ಆಗ್ತಾ ಇತ್ತು. ಅವಳ ಗೇಮ್ಸ್ಗೆ ಅಷ್ಟೊಂದು ಹಣ ಸುರಿಯೋಕೆ ಸಾಧ್ಯ ಇದ್ದಿದ್ದು ಅಖಿಲೇಶ್ ಶರ್ಮಾ ಅವ್ರಿಗೆ ಮಾತ್ರ. ಅವರನ್ನೇ ಎಲ್ರೂ ಬಿಗ್ ಬಾಸ್ ಅಂತ ಕರಿತಿದ್ರು. ಆ ಚಿಕ್ಕ ಮಗುಗೋಸ್ಕರ ಅವರು ಲಕ್ಷ ಲಕ್ಷ ಹಣನ ಹಿಂದೂ ಮುಂದೂ ನೋಡ್ದೆ ಟಿಪ್ಸ್ ಆಗಿ ಕೊಡ್ತಿದ್ರು. ಅಂದ್ಮೇಲೆ ಅವಳು ರಿಚ್ ಫ್ಯಾಮಿಲಿ ಹುಡುಗಿ ಅಲ್ಲ ಅಂತ ಹೇಳೋಕೆ ಯಾವ್ದೇ ರೀಸನ್ ಇರ್ಲಿಲ್ಲ. ಇಷ್ಟೊತ್ತು ಸ್ವೀಟ್ ಪ್ರಿನ್ಸೆಸ್ ಅನ್ನೋಳು ಪೂರ್ ಅಂತ ಪ್ರೂವ್ ಮಾಡೋಕ್ ಹೊರಟಿದ್ದ ಕ್ಷಿತಿಗೆ ಶೇಪ್ ಔಟ್ ಆಗಿತ್ತು. ಅವಳ ಮುಖಕ್ಕೆ ತಣ್ಣೀರ್ ಎರಚಿದಾಗೆ ಫೀಲ್ ಆಯ್ತು. ತಾನೇ ಯಾವಾಗ್ಲೂ ಬ್ಯೂಟಿ ಕ್ವೀನ್, ಟಾಪ್ ಸ್ಟ್ರೀಮರ್ ಆಗ್ಬೇಕು ಅಂದ್ಕೊಂಡಿದ್ದ ಕ್ಷಿತಿಗೆ ಅವಳ ಜೊತೆ ಕಾಂಪೀಟ್ ಮಾಡಿ ಬ್ಯೂಟಿ ಮತ್ತು ಗೇಮಲ್ಲಿ ಫಸ್ಟ್ ಆಗೋಕ್ ಹೊರಟಿರೋ ಸಿಹಿ ಮೇಲೆ ಅವಳಿಗೆ ಹೊಟ್ಟೆ ಉರಿ ಹೆಚ್ಚಾಯ್ತು. ಇತ್ತ ಭರದ್ವಾಜ್ ಬಂಗ್ಲೆಲಿ ಸಿದ್ಧಾರ್ಥ್ ಇನ್ನು ರೋಹನ್ ಬೆಡ್ರೂಮ್ ಡೋರಲ್ಲೇ ನಿಂತಿದ್ದ. ರೋಹನ್ ತನ್ನ ಫೋನಿಂದ ಸಿಹಿಗೆ ಮೆಸೇಜ್ ಕಳ್ಸಿದ್ಮೇಲೆ ಕಿರುಗಣ್ಣಲ್ಲಿ ಆಗಾಗ ಸಿದ್ಧಾರ್ಥ್ ಮುಖದಲ್ಲಿ ಆಗ್ತಿದ್ದ ಎಕ್ಸ್ಪ್ರೆಷನ್ ನ ನೋಡ್ತಿದ್ದ. ಸಿದ್ಧಾರ್ಥ್ ಕೈಲಿ ಇನ್ನೂ ಸೆಲ್ ಫೋನ್ ಹಾಗೇ ಇತ್ತು. ಅವನ್ ಹಾರ್ಡ್ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಇರ್ಲಿಲ್ಲ. ಆದ್ರೆ ಅವನಿನ್ನೂ ಸಿಹಿ ಲೈವ್ ಸ್ಟ್ರೀಮಿಂಗ್ನೇ ನೋಡ್ತಿದ್ದ. ರೋಹನ್ಗೆ ಡ್ಯಾಡ್ ಏನ್ ಯೋಚಿಸ್ತಿರಬಹುದು ಅನ್ನೋದನ್ನ ಗೆಸ್ ಕೂಡ ಮಾಡಕ್ ಆಗ್ಲಿಲ್ಲ. ರೋಹನ್ ತನ್ನ ಹಾರ್ಶ್ ಮತ್ತೆ ರೂಢ ಆಗಿರೋ ಡ್ಯಾಡ್ ಸಿಹಿನ ಈಗ್ಲೇ ಎಳ್ಕೊಂಡ್ ಬರ್ತಾನೇನೋ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಿದ್ದ. ರೋಹನ್ ಹುಡುಕಿ ಹಾಗೆ ಬಟ್ಟೆ ಹಾಕೊಂಡಾಗ ಅವನಿಗೆ ತುಂಬಾ ಕೋಪ ಬರ್ತಿತ್ತು. ಆದ್ರೆ ಅವನ ಹೃದಯಕ್ಕೆ ಒಂದು ಪುಟ್ಟ ಮಗಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಸ್ದೇ ಇರ್ಲಿಲ್ಲ. ಅವನ ಹಾರ್ಟ್ ಆ ಮಗಳಿಗೋಸ್ಕರ ಮೃದುವಾಗಿತ್ತು. ಈಗ ತಾನೇ ಸ್ವೀಟ್ ಪ್ರಿನ್ಸೆಸ್ ತನ್ನ ತಂದೆ ತನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಸಿದ್ಧಾರ್ಥ್ಗೆ ಜಲಸ್ ಆಯ್ತು. ಅದ್ಯಾಕಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಸ್ವೀಟಿ ಅಂತ ಪುಟ್ಟ ಮಗಳನ್ನ ಇಗ್ನೋರ್ ಮಾಡೋ ತಂದೆನೂ ಇರ್ತಾನ ಅಂತ ಅವನ್ ಸರ್ಪ್ರೈಸ್ ಆಗಿದ್ದ. ಹಾಗಾಗಿ ಅವನ್ ನಿನ್ ತಂದೆ ಬ್ಯಾಡ್ ಅಂತ ರಿಪ್ಲೈ ಮಾಡಿದ್ದ. ಆದ್ರೆ ಈಗ ಅವನ ಯೋಚನೆಗಳ ಮಧ್ಯದಲ್ಲಿ ಅಭಿ ಗಲಾಟೆ ಮಾಡ್ತಿದ್ದ. ಸರ್, ಆಕ್ಚುಲಿ ಇಲ್ಲಿ ಏನಾಗ್ತಿದೆ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನಿಮ್ಗೇನಾದ್ರೂ ಅರ್ಥ ಆದ್ರೆ ನನಗೂ ಹೇಳಿ ಪ್ಲೀಸ್. ಕುತೂಹಲದಿಂದ ನನ್ ತಲೆ ಇನ್ನೇನು ಒಡೆದು 100 ಹೋಳಾಗಬಹುದು ಅಂತ ತಲೆ ಮೇಲೆ ಕೈ ಆಡಿಸಿ ಅಭಿ ಹೇಳ್ದ. ಸಿದ್ಧಾರ್ಥ್ ನೇರ ನೋಟದಿಂದ ಸೀರಿಯಸ್ ವಾಯ್ಸ್ ಅಲ್ಲಿ ಶಿಸ್ ಮೈ ಡಾಟರ್ ಅಂತ ಅಂದ. ಅಭಿ ದಂಗಾದ. ಏನಂದ್ರಿ ಸರ್ ಅಂತ ತನ್ ಕೇಳಿದ್ದು ಸುಳ್ಳೇನೋ ಅನ್ನೋ ಹಾಗೆ ಒಂದ್ ಹೆಜ್ಜೆ ಮುಂದೆ ಬಂದು ಸಿದ್ಧಾರ್ಥ್ ಕಡೆ ಬಾಗಿ ಕೇಳ್ದ. ಅವಳು ನನ್ ಮಗಳು ಅಂತ ಸಿದ್ಧಾರ್ಥ್ ಹೇಳ್ದ. ರೋಹನ್ ಕೈಯಲ್ಲಿದ್ದ ಫೋನ್ ಕೆಳಗಡೆ ಬಿತ್ತು. ಅಭಿ ಆಶ್ಚರ್ಯದಿಂದ ಬಾಯ್ ಕಳ್ದಿದ್ದ. ಅಭಿ, ಅವಳೇ ನನ್ ಮಗಳು. ಆದಷ್ಟು ಬೇಗ ಅವಳು ಎಲ್ಲಿದ್ದಾಳೆ ಅಂತ ಫೈಂಡ್ ಔಟ್ ಮಾಡು. ಎಷ್ಟು ಹಣ ಖರ್ಚಾದ್ರೂ ಸರಿ, ಅವಳನ್ನ ಆದಷ್ಟು ಬೇಗ ಹುಡುಕಿ ಕರ್ಕೊಂಡ್ ಬಾ. ರೋಹನ್ ಹಾಗೆ ಇದ್ದಾಳೆ ಅಂದ್ರೆ ಡೆಫಿನೆಟ್ಲಿ ಅವಳು ನನ್ನ ಮಗಳೇ ಅಂತ ಕಾನ್ಫಿಡೆಂಟ್ ಆಗಿ ಸಿದ್ಧಾರ್ಥ್ ಆರ್ಡರ್ ಮಾಡ್ದ. ಎಸ್ ಸರ್ ಅಂತ ಅಭಿ ತಲೆ ಆಡಿಸ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.